ನರೇಗಾ ಕೆಲಸ ನೀಡದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಕೂಲಿ ಕಾರ್ಮಿಕರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರ ಗ್ರಾಮದ ನರೇಗಾ ಯೋಜನೆಯಡಿ ಕೆಲಸ ನೀಡದ ಗ್ರಾಮ ಪಂಚಾಯಿತಿ ವಿರುದ್ಧ ನಾಗರಿಕರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನರೇಗಾ ಯೋಜನೆಯಡಿ 100 ದಿನ ಕೆಲಸ ನೀಡಬೇಕಾದ ಗ್ರಾಮ ಪಂಚಾಯಿತಿ ಕೇವಲ 3 ದಿನ ಮಾತ್ರ ಕೆಲಸ ನೀಡಿ ಕೈ ತೊಳೆದುಕೊಂಡಿದೆ ಎಂದು ಕೂಲಿ ಕಾರ್ಮಿಕರು ಪಿಡಿಒ ವಸಂತ ಗೋಕಾವಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಲಿ ಕಾರ್ಮಿಕರು ಸಲಕ್ಕೆ, ಗುದ್ದಲಿ, ಬುಟ್ಟಿ ಸಾಮಗ್ರಿಗಳ ಸಮೇತವಾಗಿ ಬಂದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನರೇಗಾ ಕೆಲಸ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಕರೆಕ್ಟಾಗಿ ಕೆಲಸ ಕೊಡಬೇಕು. ಇವ್ರ ಬರೇ ಬೇಕಂತಾರ ಮಾಡಕತ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ರಿ. ನಮ್ಮ ಊರಾಗಂಕಾರ ಗ್ರಾಮ ಪಂಚಾಯತಿ ಒಳಗೆ ಯಾವುದೋ ಸರಿಯಾಗಿ ಕೆಲಸ ನಡೆಯುವಂತು. NRG ಒಳಗಂಕಾರ ಯಾವ ಕೆಲಸನೂ ಕೊಟ್ಟಿಲ್ಲ. ಇಷ್ಟು ಸರ್ ಬರೇ 3 ದಿನ ಕೆಲಸ ಕೊಟ್ಟಾರ. ಒಂದು ಜಾಬ್ ಕಡೆಗೆ 100 ದಿನ ಕೆಲಸ ಕೊಡ್ಬೇಕಂತ ಐತಿ. ಇವ್ರು ಬರೇ 3 ದಿನ ಕೊಟ್ಟಾರ. ಆಮೇಲೆ ಗ್ರಾಮ ಪಂಚಾಯತಿ ಗಾಡಿ ಒಳಗೆ ಅನೌನ್ಸ್ ಮಾಡ್ಯಾರ. ಇಡೇ 2 ಊರೊಳಗ ಪಾರ್ ನಂಬರ್ 6 ಒಳಗ ನೀವು ಅರ್ಜಿ ತುಂಬ ಕೊಡ್ರಿ, ನಾವು ಕೆಲಸ ಕೊಡ್ತೀವಿ ಸೋಮವಾರದಿಂದ ಅಂತೇಳಿ ಎಲ್ಲರೂ ತುಂಬ ಕೊಟ್ಟಿವಿ. ಸೋಮವಾರ ನಾವು ಎಲ್ಲರೂ ಬುದ್ಧಿ ಸಲಿಕೆ ಹಿಡ್ಕೊಂಡು ಸ್ಪಾಟಿಗೆ ಹೋದ್ರು. ಯಾವ ಅಧಿಕಾರಿಗಳಾಗಲಿ, ಇಂಜಿನಿಯರ್ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಂದಿಲ್ಲ. ಇಲ್ಲಿ ಪಂಚಾಯತಿ ಮುಂದೆ ಬಂದು ನಾವು ಇಲ್ಲಿ ಸ್ಟ್ರೈಕ್ ಮಾಡಕತ್ತೀವಿ ಅಂದ್ಬಿಟ್ಲಿ ಅವರು ಅಲ್ಲಿ ಸ್ಪಾಟಿಗೆ ಹೋಗ್ಯಾರ. ಹೋಗಿ ನಾವು ಇಲ್ಲಿ ಬಂದೀವಿ, ನೀವು ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ನಮ್ಮ ಜಂತ್ಲಿಶಿರ ಗ್ರಾಮ ಪಂಚಾಯತಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಜಾಬ್ ಕಾರ್ಡ್ಗೆ 100 ದಿನ ಕೆಲಸ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ. ಗೊತ್ತಾ ನಿನಗಾಕರ ಹರಮುದು ಬರ್ತೈತೆ, ನಮಗೇನು ಬರ್ತೈತೆ ಹೇಳ್ರಿ. ಎಷ್ಟು ದಿನ ಕೆಲಸ ಕೊಡ್ರಿ ಕೊಡ್ರಿ? 3 ದಿನ ಕೊಟ್ಟಾನ. ಏನು ಹೆಚ್ಚಿಗೆ ಕೊಟ್ರನ? ನೋಡು 3 ತಿಂಗಳಾತು. ಬೇರೆ ಊರಾಗ ಎಲ್ಲ ಕೆಲಸ ಇಲ್ಲ. ಲಕ್ಕುಂಡ್ಯಾಗ ಸುತ್ತಲಾಗ ಸೋಮವಾರ ದಿನ ಕೊಡ್ತೀವಿ ಅಂತ ಹೇಳ್ಯಾರಲ್ಲ. ನಮ್ಗೆ ಕೆಲಸ ಕೊಡ್ಲಿ ಅವ್ರ ಹೇಳ್ಯಾರಲ್ಲ. ಸೋಮವಾರ ದಿನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಯಾರ. ನಮ್ಗೆ ಕೆಲಸ ಕೊಡ್ಲಿ. ಅದಕ್ಕೇನೈತಿ? ಬರ್ಲಿ, ಯಾರು ಬರ್ತಾರ ಬರ್ಲಿ ಕೇಳೋಣ. ಇಲ್ಲ ನೋಡಿ ಎಲ್ಲ ನಮಗ್ ಬೇಕಾ? ಪಂಚಾಯತ್ ಅಂತ ಪಂಚಾಯತಿ ಅಧಿಕಾರ, ಸರ್ಕಾರ ಅಂತೆ ಸರ್ಕಾರ. ಪಂಚಾಯತಿ ಅವ್ರಿಗೆ ಧಿಕ್ಕಾರ, ಪಂಚಾಯತಿ ಅವ್ರಿಗೆ, ಪಂಚಾಯತಿ ಪಿಡಿ ಅವ್ರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ, ಕೆಲಸವನ್ನ ನಿರ್ಲಕ್ಷಿ ಈ ತರ ಮಾಡ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬರ್ಲೇಬೇಕಿಲ್ಲ ಪಿಡಿಒ ಬರ್ಲೇಬೇಕಂತ ಹೇಳ್ರಿ. ಬರ್ಲೇಬೇಕಿಲ್ಲ ಗ್ರಾಮ ಪಂಚಾಯತಿ ಒಳಗ NRG ಒಳಗ ಕೆಲಸ ಚಾಲೂ ಮಾಡಿ ಬರೇ 3 ದಿನ ಆಗೈತಿ. ಇಲ್ಲಿವರೆಗೆ ಆದ್ರೂ ಯಾವ ಜನರಿಗೆ ಕೆಲಸ ಕೊಟ್ಟಿಲ್ಲ. ಬೇರೆ ಎಲ್ಲಾ ಗ್ರಾಮ ಪಂಚಾಯತಿ ಕೆಲಸ ಮುಗಿದೋದ್ವು. ಇವ್ರು ಬೇಕಂತ ಮಳೆ ಬೀಳಲಿ, ಮಳೆ ಬಿದ್ರೆ ಜನರಿಗೆ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಕ್ ಬರ್ತ. ಕೆಲಸ ಕೊಡೋದು ಬೇಡ ಅವ್ರಿಗೆ. NRG ಒಳಗೆ ನಾವ್ ಎಲ್ಲರೂ ಹೊಲದಾಗ 3 ಲಕ್ಷ 5 ಲಕ್ಷ ಕೆಲಸ ಹಾಕಿ ನಾವು ರೊಕ್ಕ ತಿನ್ನಕ್ ಆಗತ್ತಂತ ಹೇಳಿ ಎಲ್ಲಾ ಮೆಂಬರ್ಗಳು ಮಾತಾಡ್ಕೊಂಡು ಯಾವ ಜನರಿಗೆ ಕೆಲಸ ಕೊಡೋಲ್ರು. ಈಗ ಬರಗಾಲ ಇರೋದ್ರಿಂದ ಸರ್ಕಾರ ಘೋಷಣೆ ಮಾಡೈತಿ ಬರಗಾಲ ಅಂತಂದೇಳಿ. ಆಮೇಲೆ ಜನರಿಗೆ ಯಾರ ರೈತರಿಗೆ ಸರಿಯಾಗಿ ಬರಗಾಲದ್ದು ದುಡ್ಡು ಸಹಿತ ಬಂದಿಲ್ಲ. ಹೊಲದ ಬಂದವ ಬ್ಯಾರ್ಗ್ಯಾರ ಬರಗಾಲದ ದುಡ್ಡು ಸಹಿತ ಬಂದಿಲ್ಲ ಅಂತಂದ್ರೆ ಇವ್ರು NRG ಕೆಲಸ ಕೊಡ್ರಿ ಅಂತಂದ್ರ ಕೊಡ್ತೀವಿ ಅಂತ ಹೇಳ್ತಾರ. ಮೂಗ್ಗೆ ತುಪ್ಪ ಹಚ್ದಂಗ ಹಚ್ತಾರ. ಏನಂತಂದ್ರೆ 1 ದಿನ ಕೊಡ್ತಾರ, 1 ವಾರ ಬಂದ್ ಮಾಡ್ತಾರ, 2 ದಿನ ಕೊಡ್ತಾರ, 4 ದಿನ ಬಂದ್ ಮಾಡ್ತಾರ. ಇಷ್ಟು ದಿವಸ ಕೆಲಸ ಕೊಟ್ರ ಎಷ್ಟು ದಿನ ಕೊಟ್ರಪ್ಪ? ಬರೇ 3 ದಿನ ಕೆಲಸ ಕೊಟ್ಟಾರ. ಒಂದು ಜಾಬ್ ಕಡೆಗೆ 100 ದಿನ ಕೆಲಸ ಕೊಡ್ಬೇಕಂತ ಐತಿ. ಈಗ ನಮಗೇನಂದ್ರ ಒಂದು ಜಾಬ್ ಕಡೆ 100 ಆಳಿನ ಕೆಲಸ ಕೊಡ್ಲೇಬೇಕು. ಇಲ್ಲ ಹೋಗಂಗಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಿಸಬೇಕು. ಈ ಗ್ರಾಮ ಪಂಚಾಯತಿ ಪಿಡಿಒ ಅವ್ರ ಮೇಲೆ ಸಂಬಂಧಪಟ್ಟವ್ರ ಕ್ರಮ ತಗೋಬೇಕು. ಈ ಗ್ರಾಮ ಪಂಚಾಯತಿ ಅವರು ಈ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಆಮೇಲೆ ಈ ಪಿಡಿಒ ಬಹಳ ನಿರ್ಲಕ್ಷ್ಯ ಮಾಡಕತ್ತಾನ. ಇಂಥ ಪಿಡಿಒ ನಮ್ಮ ಗ್ರಾಮ ಪಂಚಾಯತಿ ಬೇಕಾಗಿಲ್ಲ. ಇಂಥ ಗ್ರಾಮ ಪಂಚಾಯತಿ ಪಿಡಿಒನ ತಕ್ಷಣ ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನ ತಮ್ಮಂದು ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಕೆಲಸ ನಿರ್ವಹಿಸ